ಇಡೀ ಮಾನವ ಕುಟುಂಬವೆಲ್ಲ ಒಂದು ಅಂತ ಹೇಳುವಂಥದ್ದು. ನಾವು ಹೇಳ್ತೀವಿ ನೋಡಿ, ಅದೇನು ಮಕ್ಕಳೇ ಅಂದ್ರೆ ಮರ ಗಿಡ ಅಂತ ಹೇಳ್ತಾರೆ. ಸೊ ಅದೆಲ್ಲ ಒಂದು ಸಸ್ಯ ರಾಶಿ ಆಗುತ್ತೆ. ಇದೇನು ಮಕ್ಕಳೇ ಇದು ಪ್ರಾಣಿಗಳು ಅಂತ ಹೇಳ್ತೀವಿ, ಅವೆಲ್ಲವೂ ಒಂದಾಗ್ತವೆ. ಆದ್ರೆ ಮನುಷ್ಯ ಅಂತ ಬಂದಿದ ತಕ್ಷಣ ಇಲ್ಲಿ ನಾನು ಬ್ಲ್ಯಾಕ್, ನೀನು ವೈಟ್ ಇಶ್ಯೂ, ಈ ತರದೊಂದು ರೇಸಿಸಮ್ ಮಾಡ್ಕೊಂಡಿದೀವಿ. ಕ್ಯಾಸ್ಟಿಸಮ್ ಕೂಡ ಕೆಲವು ರಾಷ್ಟ್ರಗಳಲ್ಲಿ ಇದೆ. ಸೊ ಇಲ್ಲಿ ಇವೆಲ್ಲವನ್ನ ದಾಟಿ ನಾವು ಹೇಳ್ಬೇಕಾಗಿರೋದು ಮಾನವ ತತ್ವ, ಮನುಷ್ಯ ಧರ್ಮ ಅನ್ನೋ ಮಾತನ್ನ ಬಸವಣ್ಣ ಅವತ್ತು ಹೇಳ್ಕೊಡ್ತಾರೆ ನಮ್ಗೆ. ಆ ಬಸವಣ್ಣನ ಹೇಳಿದಂತಹ ಲಿಂಗಾಯತ ಧರ್ಮದ ಮೂಲವಾದಂತಹ ತತ್ವವೇ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ಕೊಡ್ತಾರೆ. ಧರ್ಮ ಮೀನ್ಸ್ ರಿಲಿಜಿಯನ್ ಮೀನ್ಸ್ ದರ್ ಇಸ್ ನೋ ಎನಿ ರಿಲಿಜಿಯಸ್ ಇಯರ್. ಇಲ್ಲಿ ಏನು ಒಂದು ಏನೆಲ್ಲ ಹೇಳ್ತೀವಿ ಸಮಥಿಂಗ್ ಹಿಂದೂ ಮುಸ್ಲಿಂ ಕ್ರೈಸ್ತ ಅದೆಲ್ಲ ರಿಲಿಜಿಯಸ್ ಅಂದ್ರೆ. ರಿಲಿಜಿಯಸ್ ಮೀನ್ಸ್ ಅಕಾರ್ಡಿಂಗ್ ಟು ಮೀ ಆಸ್ ವೆಲ್ ಆಸ್ ನಮ್ಮ ಎಲ್ಲ ಧರ್ಮ ಗ್ರಂಥಗಳನ್ನ ಓದಿದಾಗ ನಮಗ್ ಸಿಕ್ಕಿರೋದು, ನಾನ್ ಕಂಡ್ಕೊಂಡಿರುವಂತಹ ಧರ್ಮ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನ ಹೇಳೋದೇ ಧರ್ಮ. which is good, which is bad, which is right, justice and which is injustice, and which is right and which is wrong. What is the find out? ಇದನ್ನ ಏನ್ ಫೈಂಡಿಂಗ್ ಮಾಡ್ತಾ ಇದ್ದೀವಿ, ಇದನ್ನ ನಾವು ಧರ್ಮ ಅಂತ ಕರಿತೀವಿ. ಸೊ ಇದು ಧರ್ಮ ಆಗಿದೆ. ಅದಕ್ಕೋಸ್ಕರ ಬಸವಣ್ಣ ತುಂಬಾ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಇರ್ತಾನೆ. ವಿಶ್ವಗುರು ಅಂತ ಕರೆಸ್ಕೊಂಡಿದ್ದಾರೆ. ಬಸವಣ್ಣನನ್ನು ನಾವು ವಿಶ್ವಗುರು ಅಂತ ಕರಿತೀವಿ. ಅವರು ಆ ದಿನ ಇದ್ದಂತಹ ಕಠಿಣವಾದ ಭಾಷೆ, ದೇವಭಾಷೆಯಾದ ಸಂಸ್ಕೃತವನ್ನ ಆ ಕಡೆಗೆ ಸರಿಸಿ ಕನ್ನಡದಲ್ಲಿ ಸರಳವಾಗಿ ಅರ್ಥ ಆಗುವ ಹಾಗೆ ವಚನಗಳನ್ನ ನಮ್ಗೆ ಕಟ್ಟಿಕೊಟ್ಟು ಜನಗಳ ಬಳಿಗೆ ತಲುಪ್ತಾರೆ. ಆ ಜನಗಳ ಬಳಿಗೆ ತಲುಪಿದ್ದೆ ಬಸವಣ್ಣ. ಸೊ ಅದಕ್ಕೋಸ್ಕರ ನಾವು ಬಸವಣ್ಣನನ್ನ ತ್ರಿಕಾಲ ಜ್ಞಾನಿ ಅಂತ ಕರಿತೀವಿ, ಪ್ರವಾದಿ ಅಂತ ಕರಿತೀವಿ, ಒಂದು ಧರ್ಮದ ಸಂಸ್ಥಾಪಕ ಅಂತ ಕರಿತೀವಿ. ಸೊ ಬಸವಣ್ಣ ಅಂದ್ರೆ ಸುಮ್ಮನೆ ಯಾವ್ದೋ ಒಂದು ಆರ್ಡಿನರಿ, ನನಗೆ ಒಂದು ಮನುಷ್ಯ ಅಲ್ಲ, ಆರ್ಡಿನರಿ ಮನುಷ್ಯ ನನ್ನಂಗಲ್ಲ ಆತ. ಸೊ ದಯೆ ಧರ್ಮದ ಮೂಲ ಅಂತ ಹೇಳ್ಕೊಡ್ತಾರೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನೋಡಿ, ನಾನು ಆತ್ಮೀಯರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಾಯಕ ಇಲ್ದಲೆ ಈ ಭೂಮಿಯ ಮೇಲೆ ಯಾವುದೇ ಒಂದು ಸಣ್ಣ ಜೀವರಾಶಿಯೂ ಕೂಡ ಚಲಿಸಲ್ಲ. ಒಂದು ಜೀವರಾಶಿ ನೋಡಿ, ಇಲ್ಲಿ ಎರೆಹುಳು, ಪ್ರಕೃತಿಯಲ್ಲಿ ನಮ್ಗೆ ಇವತ್ತೇನು ಅನ್ನ ಊಟ ಮಾಡ್ತಾ ಇದೀವಿ, ಅದನ್ನ ಬೆಳಿಬೇಕು ಅಂದ್ರೆ ಎರೆಹುಳು ಬೇಕು ನಮ್ಗೆ. ಎರೆಹುಳು ಮಣ್ಣನ್ನ ಫಲವತ್ತತೆಯನ್ನ ಮಾಡುತ್ತೆ, ಅದು ಒಂದು ಕಾಯಕ. ನೋಡಿ, ಆ ಮರಗಳು ನಮಗೆ ಆಕ್ಸಿಜನ್ ಅನ್ನ ಕೊಡ್ತಾ ಇದೆ, ಅದು ಒಂದು ಕಾಯಕ. ನಾವು ಕೂಡ ಒಂದು ಕಾಯಕವನ್ನ ಮಾಡ್ತಿದ್ದೀವಿ. ನಾವೇನಪ್ಪಾ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಕೊಡ್ತಾ ಇದ್ದೀವಿ ಈ ಪ್ರಪಂಚಕ್ಕೆ. ಸೊ ಪ್ರತಿಯೊಂದು ಕೂಡ ಚಲನೆಯಲ್ಲೇ ಇದೆ. ಯಾವುದೇ ಜೀವರಾಶಿ ಕಾಯಕವಿಲ್ಲದೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತತ್ವವನ್ನ ಹೇಳ್ಕೊಟ್ಟಿದ್ದು ಬಸವಣ್ಣ. ಅದಕ್ಕೆ ನಾವು ಕಾಯಕವೇ ದೈವ ಅಂತ ಕರಿತೀವಿ. ಸೊ ಕಾಯಕ ಬಹಳ ಮುಖ್ಯ ಆಗ್ತಾನೆ ನಮ್ಗೆ. ಒಂದು ದಯೆಯೇ ಧರ್ಮ, ಇನ್ನೊಂದು ಕಾಯಕ. ಆ ಎಲ್ಲವನ್ನ ನಾವು ಅಲ್ಟಿಮೇಟ್ ಆಗಿ ನಾವು ಹೋಗದೆ ಕಾಯಕಕ್ಕೆ. ನೋಡಿ, ಇಲ್ಲೆಲ್ಲ ನಾವು ಬಂದು ನಮ್ಮ ದೇಶವನ್ನ ಬಿಟ್ಟು ಸಾವಿರಾರು ಮೈಲಿಗಳಿಂದ ನಾವೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ಇದು ಕಾಯಕಕ್ಕೋಸ್ಕರ ಅಲ್ವಾ? ಇಲ್ಲೊಂದು ಕಾಯಕ, ನಿಮ್ಮ ಕಾಯಕದ ಜೊತೆಗೆ ಮತ್ತೊಂದು ಕಾಯಕ, ಕನ್ನಡವನ್ನು ಉಳಿಸುವಂತಹ ಕೆಲಸ, ಬಸವ ತತ್ವವನ್ನ ಇಲ್ಲಿ ಪಸರಿಸುವಂತಹ ಕೆಲಸ. ಇಂಥ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು, ನಾವು ಬಿಡಿ, ನಾವು ಇವತ್ತು ಬಂದಿದ್ದೀವಿ, ನಾಳೆ ಹೋಗ್ತೀವಿ, ಇಲ್ಲಿರೋರು ನೀವು ಈ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇದನ್ನೇ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಇದರಲ್ಲಿ ನೀವು ಕೈಲಾಸವನ್ನ ಕಾಣ್ತಾ ಇದ್ದೀರಾ. ಇಷ್ಟೆಲ್ಲ ಒತ್ತಡಗಳ ನಡುವೆಯೂ ಕೂಡ ನಾಳೆ ಬೆಳಗ್ಗೆ ನೀವು ಹೋಗ್ಬೇಕು, ಅಂಥದ್ರಲ್ಲೂ ಕೂಡ ನೀವೆಲ್ಲರೂ ಬಂದು ಇಲ್ಲಿ ಏನೋ ಬಸವಣ್ಣನ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಅಂತ ಕೂತಿದ್ದೀರಾ. ಸೊ ದಿಸ್ ಇಸ್ ಬಸವಣ್ಣ. ಅಂಡ್ ದೆನ್ ಅನದರ್ ಒನ್, ಬಸವಣ್ಣ ಹ್ಯಾಸ್ ಗಿವ್ ಇಂಪಾರ್ಟೆನ್ಸ್ ಟು ಈಕ್ವಾಲಿಟಿ ಅಂಡ್ ದ ಲಿಬರ್ಟಿ. ಈಕ್ವಾಲಿಟಿ, ಲಿಬರ್ಟಿಗೆ ಬಸವಣ್ಣ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇನಂದ್ರೆ, ನಿಮ್ಗೆ ಅವತ್ತು ನೆನ್ನೆ ಕೂಡ ಹೇಳಿದ್ದೆ, ಅಲ್ಲಿ ಕೆಲವರು ಇಲ್ಲ ಅಲ್ಲಿ ಬರ್ದಲ್ಲೇ ಇರೋದ್ರಿಂದ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಅನುಭವ ಮಂಟಪವನ್ನು ತೆರೀತಾರೆ ಅವರು. ಆ ಅನುಭವ ಮಂಟಪದಲ್ಲಿ ಇಟ್ಸ್ ಲುಕ್ಸ್ ಲೈಕ್ ಅ ಪಾರ್ಲಿಮೆಂಟ್. ಇದನ್ನು ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅನುಭವ ಮಂಟಪವನ್ನು. ಯಾಕಂದ್ರೆ ಅಲ್ಲಿ ಎಲ್ಲಾ ವರ್ಗದ ಜನ ಇದ್ರು. ಮತ್ತೆ ಅಲ್ಲಿ ಈಕ್ವಾಲಿಟಿ ಹೇಗಿತ್ತು ಅಂದ್ರೆ, ಸ್ತ್ರೀಯರು ಇದ್ರು, ಪುರುಷರು ಇದ್ರು. ಡೋಹರ ಕಕ್ಕಯ್ಯ, ಮಾದಿಗರ ಅರಳಯ್ಯ, ಜೇಡರ ದಾಸಿಮಯ್ಯ, ಅಡಪದ ಅಪ್ಪಣ್ಣ, ಮತ್ತೆ ಒಕ್ಕಲಿಗರ ಮುದ್ದಯ್ಯ, ಹೀಗೆ ಹೇಳ್ತಾ ಹೋದ್ರೆ ಸಾವಿರಾರು ಹೆಸರುಗಳು. ಆ ವೃತ್ತಿಯನ್ನ ಆಧರಿಸಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಆ ವೃತ್ತಿಗಳು, ಎಲ್ಲ ವೃತ್ತಿಯ ಜನದವರು ಅಲ್ಲಿದ್ರು. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಇದ್ರು. ಸೊ ದಿಸ್ ಹ್ಯಾಸ್ ಟು ಶೋಸ್ ಟು ಈಕ್ವಾಲಿಟಿ. ಅಂಡ್ ದೆನ್ ಫ್ರೀಡಮ್ ಆಲ್ಸೋ, ಲಿಬರ್ಟಿ ಆಲ್ಸೋ ಇಸ್ ದೇರ್ ಇನ್ ದಟ್ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಲಿಬರ್ಟಿ ಹೇಗಿತ್ತು ಅನ್ನೋದಕ್ಕೆ ಅಲ್ಲಿ ಒಬ್ಬೊಬ್ರು ಅಂಕಿತ ನಾಮ
ಒಂದೊಂದು ತರ ಇತ್ತು ಅನ್ನೋದನ್ನ ನಿನ್ನೆ ನಾನು ಹೇಳಿದ್ದೀನಿ ನಿಮ್ಗೆ. ಒಬ್ರು ಗುಹೇಶ್ವರ, ಅಲ್ಲಮ ಪ್ರಭು ಗುಹೇಶ್ವರ ಅಂತ ಬರೆದ್ರೆ, ಅಕ್ಕಮಹಾದೇವಿ ನಾನು ಚನ್ನಮಲ್ಲಿಕಾರ್ಜುನ ಅಂತ ಅಂಕಿತ ನಾಮ ಬರೀತಾಳೆ. ಮಡಿವಾಳ ಮಾಚಿದೇವರು ನನ್ನ ಅಂಕಿತ ನಾಮ ಕಲಿದೇವರ ದೇವ ಅಂತ ಹೇಳ್ತಾರೆ. ಬಸವಣ್ಣನವರು ಕೂಡಲ ಸಂಗಮ ಅಂತ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಅಂಕಿತ ದೈವಗಳನ್ನ ಕಂಡ್ಕೋತಾರೆ. ಹೀಗೆ ಬೇಕಾದಷ್ಟು ಇದನ್ನ ನಾನು ನಿನ್ನೆ ಒಂದಷ್ಟು ಹೇಳಿರೋದ್ರಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಅದೆಲ್ಲ ದಾಟಿ. ಸೊ ಅದನ್ನ ಸ್ವಲ್ಪ ನೆನಪಿಸಿದೆ. ಸೊ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ಈಕ್ವಾಲಿಟಿ ತೋರಿಸ್ತಾ ಇದೆ. ಸೊ ಪ್ರಜಾಪ್ರಭುತ್ವ ಇವತ್ತು ಮೋರ್ ದ್ಯಾನ್ 198 ಕಂಟ್ರೀಸ್ ಆರ್ ದೇರ್ ಅಟ್ ದ ವರ್ಲ್ಡ್. ಸೊ ಆಲ್ಮೋಸ್ಟ್ ಆಲ್ 99% we are adopted the democracy system in the world. ಸಿಸ್ಟಮ್ ಇರೋದು ಡೆಮಾಕ್ರಸಿ 99% ಇದೆ ಅಲ್ವಾ? ಈ 99% ವರ್ಡ್ ಅಲ್ಲಿ ಯಾಕೆ ಡೆಮಾಕ್ರಸಿನ ಆಯ್ಕೆ ಮಾಡ್ಕೊಂತು ವರ್ಡು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಡೆಮಾಕ್ರಸಿ ಸ್ಟ್ಯಾಂಡ್ ಬೈ 3 pillars: ಈಕ್ವಾಲಿಟಿ, ಲಿಬರ್ಟಿ ಅಂಡ್ ದ ಫೆಟರ್ನಿಟಿ. ಈಕ್ವಾಲಿಟಿ, ಲಿಬರ್ಟಿ ಸಿಕ್ತು, ಫೆಟರ್ನಿಟಿಯನ್ನ ಕಂಡುಕೊಂಡಿದ್ದು ನಮ್ಮ ಬಸವಣ್ಣ ಹೇಳ್ಕೊಟ್ಟಿದ್ದು. ಫೆಟರ್ನಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಯಾವುದೇ ದೇಶಕ್ಕೆ ಹೋದ್ರು, ಎಲ್ಲೇ ಹೋದ್ರು ಪರಸ್ಪರ ನಾವು ಒಪ್ಕೋತೀವಿ ಜನರನ್ನ. ಸೊ ದಿಸ್ ಆಸ್ ಫೆಟರ್ನಿಟಿ ಮೀನ್ಸ್ ಇಟ್ ಇಸ್ ಬ್ರದರ್ಹುಡ್. ಸೊ ಎಲ್ಲರೂ ನಾವು ನಮ್ಮವರು, ಅಕ್ಕ ತಂಗಿ, ಅಣ್ಣ ತಮ್ಮ ಅನ್ನುವ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ನಮ್ಗೆ. ಸೊ ಈ 3 ಆಧಾರ ಸ್ತಂಭದ ಮೇಲೆ ಇವತ್ತು ಪ್ರಜಾಪ್ರಭುತ್ವ ನಿಂತಿದೆ. ಅದನ್ನ, ಆ ಸಿದ್ಧಾಂತವನ್ನ, ಈ ಥಿಯರಿಯನ್ನ ನಾವು ಪ್ರಪಂಚದ 99 ರಾಷ್ಟ್ರಗಳು, ಅಂದ್ರೆ 99% ನಾವು ಇದನ್ನ ಅಳವಡಿಸ್ಕೊಂಡಿದೀವಿ. ಯಾಕೆ ಇಷ್ಟೊಂದು ವಚನ ಸಾಹಿತ್ಯವನ್ನ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ, ಇದಕ್ಕೆ ಕಾರಣ ಒಂದೇ. ಅದೇನಪ್ಪಾ ಅಂದ್ರೆ, ನಮ್ಮಲ್ಲಿ ನೋಡಿ ಕೆಲಸ್ತರದ ಸ್ತ್ರೀಯರು ಕೂಡ ಅಲ್ಲಿ ವಚನ ಬರೀತಾ ಇದ್ರು ಅಂತ ಹೇಳಿದೆ. ಹಾಗಾಗಿ ನಾನು ಸತ್ಯಕ್ಕ ಅಂತ ಒಬ್ಬ ವಚನಕಾರ್ತಿಯನ್ನ ತಗೊಂಡು ಆಕೆಯ ಒಂದೇ ಒಂದು ವಚನವನ್ನ ಹೇಳಿ ನಾನು ಮುಗಿಸ್ತೀನಿ. ಯಾಕಂದ್ರೆ ಇಲ್ಲಿ ಇನ್ನೂ ಹಿರಿಯರಿದ್ದಾರೆ ಮಾತನಾಡೋರು. ಸೊ ಸಮಯ ನಮ್ಮಿಂದನೇ ಆಗಿದೆ, ಕ್ಷಮೆ ಇರಲಿ. ಸೊ ಏನಿಲ್ಲಿ ಸತ್ಯಕ್ಕ ಹೇಳ್ತಾ ಇದ್ದಾಳೆ ಅಂದ್ರೆ, ಸತ್ಯಕ್ಕ ಅಂತ ಒಬ್ಳು ವಚನಕಾರ್ತಿ ಇರ್ತಾಳೆ. ಆಕೆ ಸ್ವೀಪರ್, ಕಸ ಗುಡಿಸುವಂತಹ ಕೆಲಸ, ಕಾಯಕ ಆಕೆದು. ಆಕೆ ಎಂತ ಕಾಯಕ ಮಾಡ್ತಾ ಇರ್ತಾಳೆ ಅಂದ್ರೆ, ಅನುಭವ ಮಂಟಪದ ಕಸ ಗುಡಿಸ್ತಾ ಇರ್ತಾಳೆ. ಅವಳು ಎಂದೂ ಕೂಡ ಹರನನ್ನ ಜಪಿಸಿದವಳೇ ಅಲ್ಲ, ಹರಿಯನ್ನ ಜಪಿಸಿದವಳೇ ಅಲ್ಲ, ಹರನನ್ನ ಜಪಿಸುವಂತವಳು, ಅಂದ್ರೆ ಶಿವನನ್ನ ಆರಾಧಿಸುವಂತವಳು. ಶಿವನನ್ನ ಬಿಟ್ಟು ಆಕೆ ಬೇರೆ ಯಾವ ದೇವರನ್ನು ಹೇಳಿದ್ರು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಅವಳ ಇಷ್ಟ, ಅವಳ ಒಂದು ಲಿಬರ್ಟಿ ಅಲ್ವಾ. ಒಂದ್ಸಲ ಏನ್ ಮಾಡ್ತಾನೆ ಶಿವ, ಅವಳ ಮನೆಗೆ ಬರ್ತಾನೆ. ನೋಡೋಣ ಇವಳು ಏನ್ ಮಾಡ್ತಾಳೆ, ನಿಜವಾಗ್ಲೂ ಇವಳಿಗೆ ಹರಿ ಕಂಡ್ರೆ ಆಗೋದಿಲ್ವಾ? ಅದ್ ಯಾಕಾಗಲ್ಲ, ಇವಳು ಬಾಯಲ್ಲಿ ಒಂದೇ ಒಂದ್ಸಲ ಹರಿ ಅಂತ ಹೇಳಿಸ್ಬಿಡ್ತೀನಿ ಅಂತ ಶಿವ ಬರ್ತಾನೆ. ಇದೊಂದು ಮಿತ್ತು ಅಷ್ಟೇ. ಓಕೆ, ಅವನು ಬರ್ತಾನೆ, ಇವಳು ಮನೆಗೆ ಭಿಕ್ಷಕನಾಗಿ ಬರ್ತಾನೆ ಶಿವ. ನೋಡಪ್ಪ, ನಾನ್ ನಿಮ್ ಮನೆಗೆ ಬಂದಿದ್ದೀನಿ, ಭಿಕ್ಷೆ ಹಾಕಮ್ಮ ಅಂತ ಕೇಳಿದಾಗ ಈಕೆ ಏನ್ ಮಾಡ್ತಾಳೆ, ಪಾಪ ಬಡವರಲ್ವ ಇವಳು, ಕಸ ಗುಡಿಸೋ ಅಮ್ಮ. ಇವಳ ಹತ್ರ ಒಂದು ಹರಿದೋಗಿರೋ ಗೋಣಿ ಚೀಲ ಇರುತ್ತೆ. ಅದ್ರ ಒಳಗಡೆ ಅವಳು ಧಾನ್ಯಗಳನ್ನ ಹಾಕೊಂಡು ತಗೊಂಡ್ಬರ್ತಾ ಇರ್ತಾಳೆ. ಅದು ಆ ಹರಿದಿರುವಂತಹ ಆ ಚೀಲದಿಂದ ಕೆಳಗಡೆ ಧಾನ್ಯ ಎಲ್ಲ ಬೀಳ್ತಾ ಇರುತ್ತೆ. ಶಿವ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಹರಿದ ಗೋಣಿಯಿಂದ, ಗೋಣಿ ಮೀನ್ಸ್ ಗೋಣಿ ಚೀಲ, ಹರಿದ ಗೋಣಿಯಿಂದ ಕಾಳು ಹರಿದು ಹೋಯ್ತು ಅಂದ್ಬಿಡ್ತಾನೆ. ಹರಿ ಅನ್ನೋ ಪದ 2 ಸಲ ಇವಳು ಕಿವಿಗೆ ಬಿತ್ತೋ ಇಲ್ವಾ, ತೆಗೆದು ಅದನ್ನ ಬಿಸಾಡಿ ಅವ್ರ ಕೈಯಲ್ಲಿ ಏನಿರುತ್ತೆ ಅದನ್ನ ತೆಗೆದು ಪಟ ಪಟ ಹೊಡೆದ್ಬಿಡ್ತಾಳೆ ಅವನಿಗೆ. ಅವ್ನು ಶಿವನ್ ಗೊತ್ತೇ ಇರಲ್ಲ ಅವಳಿಗೆ. ಆಮೇಲೆ ಅವನು ಪ್ರತ್ಯಕ್ಷ ಆಗಿ ತೋರಿಸ್ತಾನೆ, ಅಮ್ಮ ತಾಯಿ ಗೊತ್ತಾಯ್ತು, ನೀನು ಹರಿಯ ಭಕ್ತಿ ಅಲ್ಲ, ನೀನು ಹರಭಕ್ತಳು ಅಂತ ಗೊತ್ತಾಯ್ತು ಅನ್ನೋ ಮಾತನ್ನ. ಯಾಕಾಗಿ ಇದನ್ನ ಹೇಳಿದೆ ಅಂದ್ರೆ, ಕಾಯಕ ಎಷ್ಟು ಅವಳಿಗೆ ಪ್ರಜ್ಞೆ ಇತ್ತು, ಕಾಯಕ ಪ್ರಜ್ಞೆ ಅಂತದ್ದು. ಮತ್ತೆ ಆಕೆ ಇನ್ನೊಂದ್ ಕಡೆ ಹೇಳ್ತಾಳೆ ಒಂದು ವಚನದಲ್ಲಿ, ಆ ವಚನವನ್ನ ಹುಡುಕ್ತಾ ಇದ್ರಲ್ಲಿ ನನ್ಗೆ ಕಾಣಿಸ್ಲಿಲ್ಲ, ಆದ್ರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಲಂಚ ವಂಚನದ ಇದೆಯದು ಎಲ್ಲಿದೆ ಸರ್? ಲಂಚ ವಂಚನಕ್ಕೆ ಕೈಯಾಣದ ಭಾಷೆ. ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಅಂದ್ರೆ, ಲಂಚ ನಾನು ವಂಚನೆಯನ್ನ ಮಾಡೋದಿಲ್ಲ. ಲಂಚ ವಂಚನಕ್ಕೆ ಕೈಯಾಣದ ಭಾಷೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ, ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ, ನೀವಿಕ್ಕಿದ ಭಿಕ್ಷೆಯ ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕಕ್ಕಿಕ್ಕೆ ಅದ್ದಿ ನೀನೆತ್ತು ಹೋಗು ಜಂಬುಕೇಶ್ವರ. ಅವಳು ಅಂಕಿತ ನಮ್ಮದು. ಅವಳು ಏನ್ ಹೇಳ್ತಾ ಇದ್ದಾಳೆ ಈ ವಚನದಲ್ಲಿ ಅಂದ್ರೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಈ ಲಂಚ ಗಿಂಚೆಲ್ಲ ನಾನು ಮುಟ್ಟಲ್ಲ ಕಣಿಯ, ಅದು ಮುಟ್ಟಿದ್ರೆ ನಾನು ನಿಮ್ಗೆ ಭಾಷೆ ಕೊಡ್ತಾ ಇದ್ದೀನಿ. ಕೈಯಾನದ ಭಾಷೆ. ಭಾಷೆ ಮೀನ್ಸ್ ಪ್ರಾಮಿಸ್.
ಭಾಷೆ ಮೀನ್ಸ್ ಇಟ್ ಈಸ್ ನಾಟ್ ಅ ಲ್ಯಾಂಗ್ವೇಜ್. ಓಕೆ, ಒನ್ ಮೀನಿಂಗ್ ಈಸ್ ಅ ಲ್ಯಾಂಗ್ವೇಜ್ ಅಂಡ್ ಅನದರ್ ಒನ್ ಮೀನಿಂಗ್ ಇಟ್ ಈಸ್ ಅ ಸ್ವೇರ್. ಇದು ಭಾಷೆ. ನಾನು ಭಾಷೆ ಕೊಡ್ತಾ ಇದ್ದೀನಿ, ನಾನು ಮುಟ್ಟಲ್ಲ ಲಂಚ, ಐ ಡೋಂಟ್ ವಾಂಟ್ ದಟ್ ಕರಪ್ಷನ್, ನಂಗೆ ಇಷ್ಟ ಇಲ್ಲ ಅನ್ನೋ ಮಾತಲ್ಲಿ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಾರೆ. ಬಟ್ಟೆ ಅಂದ್ರೆ ದಾರಿ. ಬಟ್ಟೆಯನ್ನ ನಾವು ದಾರಿಗೆ ಬಟ್ಟೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅವಳು ಕಸ ಗುಡಿಸ್ತಾ ಇರ್ತಾಳಲ್ಲ, ಅವಾಗ ದಾರಿಯಲ್ಲಿ ಏನಾದ್ರೂ ಒಂದು ಹೊನ್ನು ಅಂದ್ರೆ ಚಿನ್ನವನ್ನ ಕಟ್ಟಿರೋಂಥದ್ದು ಅಥವಾ ಯಾವುದೋ ಒಂದು ಬೆಲೆ ಬಾಳುವಂತ ವಸ್ತುಗಳನ್ನ, ಹಣಕಾಸನ್ನು ಕಟ್ಟಿ ದಾರಿಯಲ್ಲಿ ಎಸ್ತಿರ್ತಾರಲ್ಲ ಬಟ್ಟೆ. ಅವಳು ಕಸ ಗುಡಿಸ್ಬೇಕಾದ್ರೆ ಯಾರ್ದೋ ಪಾಪ ಬಿದ್ದೋಗಿರುತ್ತೆ, ಹೊನ್ನು ಕಟ್ಟಿರೋಂತ ವಸ್ತ್ರ ಅದೆಲ್ಲೋ ಬಿದ್ದೋಗಿರುತ್ತೆ. ಅದ್ ಬಿದ್ದ ಕೂಡಲೇ ಅವಳು ಏನ್ ಮಾಡ್ತಾಳೆ, ಅದನ್ನ ನಾನು ಬಿಡು, ಯಾರೋ ಎತ್ಬಿಟ್ಟಿದ್ದಾರೆ, ರೋಡಲ್ಲಿ ಇರೋದು ಅದ್ ಯಾರ್ದು ಅಲ್ಲ, ಎತ್ತಿಟ್ಕೊಳ್ಳೋಣ. ಅವಳು ಎತ್ತಿಟ್ಕೊಳ್ಳೋಣ, ಅದನ್ನ ಅವಳು ಹೇಳ್ತಾಳೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದನಾದರೆ, ಅದನ್ನ ನಾನೇನಾದ್ರೂ ಕೈ ಮುಟ್ಟಿ ಎತ್ತಿನಾದ್ರೆ ನಿಮ್ಮಾಣೆ, ನಿಮ್ಮ ಪ್ರಥಮ ರಾಣಿ, ನಿಮ್ಮಾಣೆಗೂ ಅದನ್ನ ತೆಗಿಯಲ್ಲ. ಪ್ರಥಮ ರಾಣಿ ಅಂದ್ರೆ, ಪ್ರಥಮ ಅಂದ್ರೆ ನಮ್ಮಲ್ಲಿ ಗಣ ಗುಂಪು ಅಂತ ಕರಿತೀವಿ. ಶಿವಗಣರು, ಶಿವ ಗುಂಪು, ಶರಣರ ಗುಂಪು. ಶರಣರ ಗುಂಪಿನ ಮೇಲೆ ನಾನು ಆಣೆ ಮಾಡಿ ಹೇಳ್ತೇನೆ, ನಾನು ಅದನ್ನ ಎತ್ತೋದಿಲ್ಲ ಕೈ ಮುಟ್ಟಿ ಅಂತ ಹೇಳ್ತಾಳೆ. ಯಾಕೆ ಎತ್ತೋದಿಲ್ಲ? ಯಾಕೆ ನೀನ್ ಎತ್ತಬಹುದಲ್ಲ, ವಾಯ್ ಯಾಕೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ ಗೊತ್ತಾ? ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನು ನಾನು. ನೀವು ಭಿಕ್ಷೆ ಕೊಟ್ಟಿದ್ದೀರಲ್ಲ ಒಂದು ಕೆಲಸ ಅಂತ, ನಂಗೆ ಕಸ ಗುಡಿಸೋ ಕೆಲಸ ಕೊಟ್ಟಿದ್ದೀರಲ್ವಾ, ಆ ಕೆಲಸದಲ್ಲಿ ನಾನು ಇದ್ದೀನಿ, ದಟ್ ಈಸ್ ಭಿಕ್ಷೆ. ನೀವೇ ಭಿಕ್ಷೆ ಕೊಡ್ತಿದ್ದೀರಲ್ಲ, ನನ್ಗೆ ಇನ್ನೇನಕ್ ಬೇಕು? ನನ್ಗೆ ಯಾಕೆ ಬೇಕು ಆಸೆ? ಮತ್ತು ಬೇಕು ಅನ್ನೋ ಆಸೆ ನನ್ಗೆ ಯಾಕೆ ಬೇಕು? ಇಂತಲ್ಲದೆ ನಾನು, ಹೀಗಲ್ದಲೆ ನಾನು ಅಳಿಮನವ ಮಾಡಿ, ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ಅಳಿಮನ ಮೀನ್ಸ್ ಇಲ್ಲ ತಗೊಂಡ್ಬಿಡೋಣ ಅಂತ ಏನಾದ್ರೂ ನಾನು ಆಸೆ ಮಾಡಿ, ಪರದ್ರವ್ಯಕ್ಕೆ ಆಸೆ ಮಾಡಿದರೆ ಅದು ಪರರದು. ಪರರ ದ್ರವ್ಯ ಅಂದ್ರೆ ಬೇರೆಯವರ ದ್ರವ್ಯ, ಅದು ಬೇರೆಯವರ ಸಂಪತ್ತು, ಸಂಪನ್ಮೂಲ. ಅದನ್ನ ನಾನು ಏನಾದ್ರೂ ಆಸೆ ಮಾಡಿ ಎತ್ಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ನರಕ ಕಿಕ್ಕಿ ಅರಿದು ಬಿಡ್ತಾನೆ. ಯಾರು? ಅವಳ ಕಾಯಕ ದೇವ ಅವನು ಜಂಬುಕೇಶ್ವರ. ಜಂಬುಕೇಶ್ವರ ಅಂದ್ರೆ ಶಿವನ ಒಂದು ಕಾಯಕ ಹೆಸರದು. ಆ ಹೆಸರನ್ನ ಅವಳು ಹೇಳ್ತಾಳೆ, ನಾನೇನಾನ ಅದನ್ನ ಎತ್ಕೊಂಡು ಹೋಗ್ಬಿಟ್ರೆ ನೀನು ನರಕದಲ್ಲಿ ಅತ್ತಿ ನೀನೆದ್ದು ಹೋಗ ಜಂಬುಕೇಶ್ವರ, ನನ್ ನರಕಕ್ಕೆ ಹಾಕ್ಬಿಟ್ಟು ನೀನು ಹೋಗಯ್ಯ. ಶಿವನ್ಗೆ ಅವಳು ಸವಾಲ್ ಕೊಡ್ತಾ ಇರೋಂಥದ್ದು. ನಾ ಎತ್ತಲ್ಲ ಕಣಯ್ಯ, ಹಾಗೇನಾದ್ರೂ ನಾನು ಎತ್ಕೊಂಡ್ಬಿಟ್ರೆ ಅದನ್ನ ನಿನ್ ನರಕಕ್ಕೆ ನನ್ನನ್ನು ಹಾಕ್ಬಿಟ್ಟು ಹೋಗ್ಬಿಡು, ನಾನು ಕೇಳಲ್ಲ. ದಿಸ್ ಈಸ್ ಸತ್ಯಕ್ಕ, ಇದು ಸತ್ಯ, ದಿಸ್ ಈಸ್ ಟ್ರೂತ್. ಯಾವುದೇ ಒಂದು ಧರ್ಮ ಅಳಿಯಲ್ಲ ಅಂದ್ರೆ, ಅದು ಲಿಂಗಾಯತ ಧರ್ಮ ಯಾಕೆ ಅಳದಿಲ್ಲ ಅಂದ್ರೆ, ಅಳಿಯೋದು ಅಂದ್ರೆ ನಾಶ ಆಗೋದು. ಅಳಿಲಿಲ್ಲ ಯಾಕೆ ಅದು ಅಂತಂದ್ರೆ, ಬಿಕಾಸ್ ಆಫ್ ಟ್ರೂತ್, ಸತ್ಯ. ಅಲ್ಲಿ ಸತ್ಯ ಇದೆ, ದಟ್ ಈಸ್ ಸೈನ್ಸ್. ಸೈನ್ಸ್ ಮೀನ್ಸ್ ಎಕ್ಸಾಕ್ಟ್ ಆಗಿರುತ್ತೆ. 2+2 = 4 ಆಗೋದು, 5 ಆಗಲ್ಲ, 3 ಆಗಲ್ಲ ಅಲ್ವಾ? ಸೊ ದಿಸ್ ಈಸ್ ಟ್ರೂತ್. ಖಚಿತತೆ ಇದೆ, ಸ್ಪಷ್ಟತೆ ಇದೆ. ಆ ಎಲ್ಲ ಶಿವಶರಣರಲ್ಲಿ ಸ್ಪಷ್ಟತೆ ಇತ್ತು, ಖಚಿತತೆ ಇತ್ತು. ಹಾಗಾಗಿ ಬಸವ ಧರ್ಮ ಇವತ್ತಿಗೂ ಉಳಿತು. 850 ವರ್ಷಗಳ ಹಿಂದೆ ಬಸವ ಧರ್ಮವನ್ನ ಧ್ವಂಸ ಮಾಡಕ್ಕೆ ಬೇಕಾದಷ್ಟು ಅಲ್ಲಿಯ ಸಮಾಜ ಹರಸಾಹಸ ಮಾಡ್ತು, ಎಲ್ಲರನ್ನ ಕೊಂದಾಕ್ತು. ಆದ್ರೂ ಕೂಡ ಬಸವ ತತ್ವ ಇವತ್ತು ಉಳಿದಿದೆ ಅಂದ್ರೆ ಬಿಕಾಸ್ ಆಫ್ ಟ್ರೂತ್. ಅಲ್ಲಿರುವ ಸತ್ಯ ಅದನ್ನ ಉಳಿಸಿದೆ ಅಂತ ನಾವು ಹೇಳ್ಬೋದು. ಘಂಟಾಘೋಷವಾಗಿ ಇದನ್ನ ಹೇಳ್ತೀನಿ. ಹಾಗೆ ಆಯ್ದಕ್ಕಿ ಮಾರಮ್ಮ, ಅಲ್ಲಿರುವಂತ ಎಲ್ಲ ಜನ ಆಯ್ದಕ್ಕಿ ಮಾರಮ್ಮ ಅಂತ ಒಬ್ಳು ಇರ್ತಾಳೆ. ಅವಳು ಅಕ್ಕಿ ಆಯೋ ಕೆಲಸ ಅವಳದು. ಏನಪ್ಪಾ ಅಂದ್ರೆ, ಅನುಭವ ಮಂಟಪದ ಮನೆ ಮುಂದೆ ಇರುವಂತ ಅಕ್ಕಿಯನ್ನ ಆಯ್ತಾ ಇರ್ತಾಳೆ. ಅವ್ರು ಒಂದಿನ ಗಂಡ ಏನ್ ಮಾಡ್ತಾನೆ, ಕಾಯಕ ಎಷ್ಟಿರುತ್ತೆ ಅವ್ರಿಗೆ ಅನ್ನೋದಕ್ಕೆ, ಅವಳು ಗಂಡ ಜಾಸ್ತಿ ಅಕ್ಕಿ ತಂದು ಬಿಡ್ತಾನೆ. ಇವಳು ಬೈತಾಳೆ, ಈ ಸಕ್ಕಿ ಆಸೆ ನಮಗೇಕೆ? ಇಷ್ಟೊಂದು ಅಕ್ಕಿ ತಂದಿದ್ಯಲ್ಲಯ್ಯ, ಇದನ್ನ ಯಾಕೆ ತಗೊಂಬಂದಿದ್ಯಾ? ಹೋಗ್ ಅಲ್ಲೇ ಚೆಲ್ಬಿಟ್ಟು ಹೋಗು, ನನ್ಗೆ ಇಷ್ಟೇ ಸಾಕು. ಇವತ್ತೇನಿದೆ ಅದನ್ನ ನಾವು ಉಣ್ಬೇಕೆ ಹೊರತು ನಾಳೆನೇ ಯೋಚಿಸಿ ನಾವು ದ್ರವ್ಯವನ್ನ ಸಂಗ್ರಹಿಸಿ ಇಡ್ತೇವಲ್ಲ, ಸ್ಟೋರೇಜ್ ಮಾಡ್ತೀವಲ್ಲ, ದಟ್ ಈಸ್ ರಾಂಗ್ ಅನ್ನೋದು. ಅದು ಅವಳ ತತ್ವ, ಅವಳ ಕಲ್ಪನೆ. ಬೇಡ, ಅದಿನ್ಯಾರೋ ಒಬ್ರು ಆಯ್ಕೊಂಡು ಹೋಗ್ತಾರಲ್ಲಿರೋ ಅಕ್ಕಿನ, ನೀನ್ ಯಾಕೆಲ್ಲ ತಂದಿದ್ಯಾ? ಆಮೇಲೆ ಇನ್ನೊಂದು, ಒಂದ್ಸಲ ಅವ್ರ ಗಂಡ ಏನ್ ಮಾಡ್ತಾನೆ, ಮಾರಯ್ಯ ಅಲ್ಲೆಲ್ಲೋ ಹೋಗಿ ಮಾತಾಡ್ಕೊಂಡು, ನಾನು ಇವತ್ತು ಲೇಟಾಗಿ ಬಂದಲ್ಲ, ಅಲ್ಲೆಲ್ಲೋ ಮಾತಾಡ್ಕೊಂಡು ನಿಂತಿದ್ದೆ, ಲೇಟ್ ಆಗೋಯ್ತು, ಸಾರಿ ಕ್ಷಮೆ ಇರ್ಲಿ. ಹಂಗೆ ಏನ್ ಮಾಡ್ಬಿಡ್ತಾನೆ, ಅವನು ಎಲ್ಲೋ ನಿಂತು ಬಿಟ್ಟಿರ್ತಾನೆ ಮಾತಾಡ್ಕೊಂಡು. ಇವಳು ಹೇಳ್ತಾಳೆ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದ ದೊರೆಯೇ. ಎನ್ನಾಳ್ದ ದೊರೆಯೇ ಅಂದ್ರೆ ಬೈದು ಬಿಟ್ಟು ಕಳ್ಸಲ್ಲ ಅವರು. ಹೋಗು, ನಿಂಗೆ ಗೊತ್ತಾಗತ್ತಿಲ್ವಾ, ಟೈಮ್ ಆಯ್ತು ಹೋಗ್ ಅಂತೀವಲ್ಲ ನಾವು, ಹಂಗೆ ಬೈಯಲ್ಲ ಅವಳು.
ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದ ದೊರೆಯೇ. ಎನ್ನಾಳ್ದ ದೊರೆಯೇ ಅಂದ್ರೆ ನನ್ನನ್ನ ಆಳುವ ದೊರೆಯೇ, ಅಂದ್ರೆ ನನ್ನ ಪ್ರಿಯಕರನೇ. ಟು ಯು ಆರ್ ಮೈ ಏನು ಲವರ್, ಅಥವಾ ಏನೇನೋ ಹೇಳ್ಕೊತೀವಲ್ಲ, ಡಾರ್ಲಿಂಗು ಎಲ್ಲ, ಡಿಯರು ಎಲ್ಲ. ಸೊ ನನ್ನ ಡಿಯರೇ, ನನ್ನ ಡಾರ್ಲಿಂಗೇ. ಅಲ್ಲಿ ಕಾಯಕ ನಿಂದಿದೆ, ಕಾಯಕ ನಿಂದಿತ್ತು. ನಿಂದಿತ್ತು ಅಂದ್ರೆ ಬೈಯುತ್ತೆ, ಬ್ಲೇಮಿಂಗ್ ಮಾಡ್ತಾ ಇದೆ. ಕಾಯಕ ಅಂದ್ರೆ ಕೆಲಸ. ಏನ್ ಕಾಯಕ? ಒಂದು ಅಕ್ಕಿ ಹಾಕೊಂಡ್ಬರ್ಬೇಕು, ಹೋಗಯ್ಯ ಫಸ್ಟ್ ಅಕ್ಕಿ ಹಾಕೊಂಬ, ಆಮೇಲೆ ನೀನು ಮಿಕ್ಕಿದ ಕೆಲಸವನ್ನ ಮಾಡುವಂತೆ ಅನ್ನೋ ಮಾತನ್ನ ಆಕೆ ಹೇಳ್ತಾಳೆ. ಸೊ ಅದು ಏನ್ ತೋರಿಸುತ್ತೆ ಅಂದ್ರೆ, ದಟ್ ಹ್ಯಾಸ್ ಶೋಸ್ ಟು ಸಿನ್ಸಿಯಾರಿಟಿ, ನಿಷ್ಠೆ ಹೇಗಿರ್ಬೇಕು. ಸೊ ಇದೆಲ್ಲವೂ ಇತ್ತು ರೀ. ಇದೇ ವಚನ ಬಸವಣ್ಣನವರು ತತ್ವದಲ್ಲಿ ಇದ್ದಂಥದ್ದು, ಸಾಹಿತ್ಯದಲ್ಲಿ ಇರುವಂಥದ್ದು. ಯಾವುದು ವಚನ ಸಾಹಿತ್ಯ ಅಥವಾ ಬಸವ ಸಾಹಿತ್ಯದಲ್ಲಿ ಇರುವಂಥದ್ದು ವೆರಿ ಸಿಂಪಲ್. ಕಾಯಕ ಇರಬೇಕು, ನಿಷ್ಠೆ ಇರಬೇಕು, ಹಾನೆಸ್ಟ್. ನಿಷ್ಠೆ ಅಂದ್ರೆ ಆನೆಸ್ಟ್. ಅಂಡ್ ದೆನ್ ಪ್ರಯಾರಿಟಿ ಅಲ್ಲ, ಏನದಕ್ಕೆ ಹೇಳ್ತೀವಿ, ಹೌದು ಪ್ರಯಾರಿಟಿ, ಫಸ್ಟ್ ವರ್ಕ್ ದೆನ್ ರೆಸ್ಟ್. ದಿಸ್ ಶೋಸ್ ಟು ಪ್ರಯಾರಿಟಿ ಆಲ್ಸೋ ವಿ ಕ್ಯಾನ್ ಯೂಸ್ ದ ಟರ್ಮ್, ಇಸ್ ಇಟ್ ನಾಟ್? ಸೊ ಇವೆಲ್ಲವೂ ಇರಬೇಕು ಅನ್ನೋ ಮಾತನ್ನ ಆಕೆ ಹೇಳ್ತಾ ಹೋಗ್ತಾಳೆ. ಇವೆಲ್ಲದ ಕಾರಣಕ್ಕಾಗಿ ಬಸವ ತತ್ವ ಇಂದಿಗೂ ಜೀವಂತವಾಗಿ ಉಳಿದಿದೆ. ಕ್ಷಮೆ ಇರಲಿ, ನಾನು ಜಾಸ್ತಿ ಟೈಮ್ ತಗೊಂಡೆ, ಅಧ್ಯಕ್ಷರು ಬೈತಾರೆ. ಸೊ ದಯವಿಟ್ಟು ಕ್ಷಮಿಸಿ. ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹೇಳಿ ಸರ್. ಹೌದಾ? ಇನ್ನು ಮುಂದೆ ಕೇಳಿ ಅಂತ ಹೇಳ್ತಿದ್ದೆ, ಬೇಕಾದ್ರೆ ಎರಡವರು ಬಿಟ್ಟರು ಹೇಳ್ತೀನಿ, ಯಾಕೆಂದ್ರೆ ನಾನು ಹೇಳ್ತೀನಿ. ಓಕೆ ಸರ್, ನಾನು ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ, ನನ್ನ ಹೆಸರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ ಅಂತ. ಸೊ ನಾನು ಪ್ರೊಫೆಸರು. ನಮ್ಗೆಲ್ಲ 5 ನಿಮಿಷ 10 ನಿಮಿಷದಲ್ಲಿ ಮಾತಾಡಕ್ ಖಂಡಿತ ಆಗಲ್ಲ, 1 ಅವರ್ ಬೇಕು. ನಿಂತ್ಕೊಂಡ್ಬಿಟ್ರೆ ಬೆಲ್ ಹೊಡಿಯೋವರೆಗೂ ಬಿಡಲ್ಲ. ಬೆಲ್ ಹೊಡೆದ್ರೇನೆ ನಮಗೆ ಗೊತ್ತಾಗೋದು, ಓ ನಂದು ಮುಗೀತು, ಆಚೆ ಹೋಗ್ಬೇಕು ಕ್ಲಾಸಿಂದ ಅಂತ. ಒಂದೊಂದ್ಸಲ 1.5 ಅವರ್ 2 ಅವರ್ ಪಾಠ ಮಾಡಿರೋದು ಉಂಟು. ಸೊ ಇದು ಮತ್ತೆ ನನ್ನ ಒಂದಷ್ಟು ಸಾಹಿತ್ಯ ಕೃಷಿ ಇದೆ. ನಾನು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್, ಆದರೆ ನಾನು ಕನ್ನಡದಲ್ಲಿ ಕೆಲವು ಪುಸ್ತಕಗಳನ್ನು, ಒಂದು 10 ಪುಸ್ತಕ ಬರೆದಿದ್ದೀನಿ ಅಷ್ಟೇ, ಜಾಸ್ತಿ ಬರೆದಿಲ್ಲ. ಒಂದಷ್ಟು ಆ ಸಾಹಿತ್ಯ ಕೃಷಿಯಲ್ಲಿ ಪ್ರಕಾರಗಳಾದರೆ ಅವು ನನ್ನ ಕವನ ಸಂಕಲನಗಳು, ವಿಮರ್ಶೆಗಳು ಮತ್ತು ರಿಸರ್ಚ್ ಬುಕ್ಸ್, ಅಂದರೆ ಸಂಶೋಧಿತ ಕೃತಿಗಳು ಹಾಗೂ ವ್ಯಕ್ತಿ ಕುರಿತು ಬರೆದಂತಹ ಕೃತಿಗಳನ್ನು ನಾನು ಒಟ್ಟಾರೆ 10 ಪುಸ್ತಕಗಳನ್ನು ಬರೆದಿದ್ದೇನೆ. ಧನ್ಯವಾದ.